ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿವನ ಮೇಲೆ ಅಟ್ಯಾಕ್ ಮಾಡಿದ್ದು ಯಾವ ರೀತಿಯ ಅಟ್ಯಾಕ್ ಅನ್ನ ಮಾಡಲಾಗಿತ್ತು, ಕೊಲೆಯಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರ ಪಾತ್ರ ಏನು, ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಈ ಬಿಕ್ಲು ಶಿವ ಇದಾನಲ್ಲ, ಈತನೂ ಕೂಡ ಒಬ್ಬ ರೌಡಿ ಶೀಟರ್ ಸತ್ತಿರುವಂತದ್ನ ಯಾಕೆ ಇಷ್ಟೊಂದು ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ. ಇಲ್ಲಿ ಶಾಸಕರ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಬಿಕಾಸ್ ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಬೈರತಿ ಬಸವರಾಜ್ ಅವರು ಶಾಸಕರಾಗಿದ್ದುಕೊಂಡು ಮಾಜಿ ಸಚಿವರು ಬೇರೆ ಅವರು ಸಚಿವರಾಗಿದ್ರು ಬಿಜೆಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಈ ಕೊಲೆಯಲ್ಲಿ ಅವರ ಪಾತ್ರ ಇದೆಯಾ ಅಂತ. ಬಿಕಾಸ್ FIR ನಲ್ಲಿ A5 ಆರೋಪಿ ಬೈರತಿ ಬಸವರಾಜ್ ಅವರು ಕೋರ್ಟ್ಗೆ ಸಲ್ಲಿಸಿದ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಏನಿದೆ, ಕೊಲೆ ಬಳಿಕ ಆರೋಪಿಗಳು ತಾವೇ ಹೊಡೆದಾಡ್ಕೊಂಡಿದ್ಯಾಕೆ, ನ್ಯೂಸ್ 18 ನಲ್ಲಿ ಬಿಕ್ಲು ಶಿವ ಹತ್ಯೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಇಬ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಜುಲೈ 15 ರಾತ್ರಿ 8 ಗಂಟೆ ಸುಮಾರಿಗೆ ಕೊಲೆಯನ್ನ ಮಾಡಲಾಗಿತ್ತು. 7-8 ಜನರಿಂದ ಲಾಂಗು ಮಚ್ಚು ಬೀಸಿ ಹತ್ಯೆಯನ್ನ ಮಾಡಲಾಗಿತ್ತು. 7-8 ಜನರು ಲಾಂಗು ಮಚ್ಚನ್ನ ಬೀಸಿ ಹತ್ಯೆಯನ್ನ ಮಾಡಿದ್ರು. ಅದು ಹೆಲ್ಮೆಟ್ ಹಾಕೊಂಡು ಬಂದು ಕೊಲೆಯನ್ನ ಮಾಡಿತು. ಶಿವನ ಮೈ ಮೇಲೆ 35ಕ್ಕೂ ಅಧಿಕ ಗಾಯದ ಗುರುತುಗಳು ಪತ್ತೆಯಾಗಿದ್ದಾವೆ. ಅಟ್ಯಾಕ್ ವೇಳೆ ಅನಿರೀಕ್ಷಿತವಾಗಿ ಆರೋಪಿಗಳಿಗೂ ಕೂಡ ಮಚ್ಚಿನೇಟು ಬಿದ್ದಿರುವಂಥದ್ದು. ಅವನನ್ನ ಸಾಯಿಸುವಂತ ಬರದಲ್ಲಿ ಆತನ ಮೇಲೆ ಮಚ್ಚಿನಿಂದ ಹೊಡೆಯುವಂತ ಸಂದರ್ಭದಲ್ಲಿ, ಲಾಂಗಿನಿಂದ ಹೊಡೆಯುವಂತ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಅಟ್ಯಾಕಿಗೆ ಬಂದಿದ್ರಲ್ಲ ಅವ್ರ ಮೇಲೂ ಕೂಡ ಮಚ್ಚಿನೇಟು ಬಿದ್ದುಬಿಟ್ಟಿದೆ. ಮಚ್ಚಿನೇಟು ಬಿದ್ದ ವಿಚಾರಕ್ಕೆ ಆರೋಪಿಗಳ ನಡುವೆ ಗಲಾಟೆ ಆಗಿದೆ. ಬೇಕು ಅಂತಾನೆ ಹೊಡೆದು ಬಿಟ್ಟಿದೆಯಾ ಅದು ಇದು ಅಂತೆಲ್ಲ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆತನನ್ನ ಕೊಲೆ ಮಾಡಿದ ಬಳಿಕ ಸರೆಂಡರ್ ವಿಚಾರಕ್ಕೂ ಕೂಡ ಕೈ ಮಿಲಾಯಿಸಿಕೊಂಡಿದ್ದಂತ ಗ್ಯಾಂಗ್ ಹತ್ಯೆ ಬಳಿಕ ರಕ್ತದ ಕಲೆಗಳಿದ್ದಂತ ತಮ್ಮ ಬಟ್ಟೆಯನ್ನ ಸುಟ್ಟಿದ್ರು. ಗ್ಯಾಂಗ್ ಯಾವುದೇ ಕಾರಣಕ್ಕೂ ಅನುಮಾನಗಳು ಬರಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಆ ರಕ್ತದ ಕಲೆ ಇದ್ದಂತಹ ಒಂದು ಬಟ್ಟೆಗಳನ್ನ ಸುಟ್ಟಾಕಿದ್ರು. ಆ ನಂತರ ಪೊಲೀಸ್ ಠಾಣೆಗೆ ಬಂದು 5 ಸರೆಂಡರ್ ಆಗ್ತಾರೆ. ಇನ್ನೂ ಪತ್ತೆ ಆಗಿಲ್ಲ ಹತ್ಯೆಗೆ ಬಳಸಿದಂತ ಲಾಂಗು ಮತ್ತು ಮಚ್ಚು. ಕಿರಣ್, ವಿಮಲ್ ರಾಜ್, ಪ್ರದೀಪ್, ಸ್ಯಾಮ್ಯುಯಲ್ ಹಾಗೂ ಮದನ್ ಸರೆಂಡರ್ ಆಗಿರುವಂತವ್ರು. ಇನ್ನ ಮೇನ್ ಆಗಿ ಇನ್ನೊಬ್ಬ ಇದ್ದಾನೆ, A1 ಆಗಿರುವಂತ ಜಗದೀಶ್ ನಾಪತ್ತೆ ಆಗಿದ್ದಾನೆ. ಇನ್ನ A5 ಆಗಿರುವಂತ ಬೈರತಿ ಬಸವರಾಜ್ ಅವರ ವಿಚಾರಣೆ ಕೂಡ ಆಗಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಮತ್ತು ಮಂಜುನಾಥ್. ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಗಂಗಾಧರಿಂದ ಶುರು ಮಾಡ್ತೀನಿ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಇವರೆಲ್ಲ ಹೇಗೆ ಬಂದು ಸರೆಂಡರ್ ಆದ್ರು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಒಂದು ಕುತೂಹಲ ಇತ್ತು. ಯಾರಾದ್ರೂ ಇವ್ರಿಗೆ ಹೇಳಿದ್ರ, ಡೈರೆಕ್ಷನ್ ಕೊಟ್ರ, ಬಿಕಾಸ್ ಅವ್ರು ತಗ್ಲಾಕೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಇವರನ್ನ ಕಳ್ಸಿದ್ರ ಅನ್ನುವಂಥ ಕುತೂಹಲದ ನಡುವೆ ಇವ್ರ ನಡುವೆನೆ ಗಲಾಟೆ ಆಗಿದೆ. ಇವರ ನಡುವೆನೆ ಮಚ್ಚಿನೇಟು ಕೂಡ ಬಿದ್ದಿರುವಂಥದ್ದು. ಏನೇನೆಲ್ಲ ಆಗಿದೆಯಂತೆ, ಏನೇನೆಲ್ಲ ಉಲ್ಲೇಖ ಆಗಿದೆ ಪೊಲೀಸರು ಸಲ್ಲಿಸಿರುವಂತಹ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ, ಮತ್ತೆ ಈಗ ನಡೀತಾ ಇರುವಂತಹ ತನಿಖೆ ಯಾವ ಹಂತದಲ್ಲಿದೆ? ಪೃಥ್ವಿರಾಜ್, ಪ್ರಮುಖವಾಗಿ ಬಿಕ್ಲೆ ಶಿವನ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆರೋಪಿಗಳು ಒಂದು ಬಾಯ್ಬಿಟ್ಟಿರುವ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಯಾಕಂದ್ರೆ ಅವತ್ತು ಸುಮಾರು 8 ಮಂದಿಯ ಗ್ಯಾಂಗ್ ಅವನನ್ನ ಅಟ್ಯಾಕ್ ಮಾಡಿ ಕೊಲೆ ಮಾಡಿ ಅನಂತರ ಅವರು ಹೊಸಕೋಟೆ ಮಾರ್ಗವಾಗಿ ಸ್ಕಾರ್ಪಿಯೋ ಕಾರಲ್ಲಿ ಎಸ್ಕೇಪ್ ಆಗಿದ್ರು. ಆದ್ರೆ ಹೊಸಕೋಟೆ ಮಾರ್ಗದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಒಂದು ಫೋನ್ ಕರೆ ಬರುತ್ತೆ. ಅನಂತರ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಅವರು ಕಾರನ್ನ ಹಾಕಿ ಸರೆಂಡರ್ ಆಗೋಕೆ ಅವರಿಗೆ ಸೂಚನೆಯನ್ನ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಕೆಲವರು ಸರೆಂಡರ್ ಆಗೋಕೆ ಒಪ್ಕೊಂಡ್ರೆ ಕೆಲವರು ಒಪ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ 2 ಟೀಮ್ಗಳು ಬಣ ಕೂಡ ಕಿತ್ತಾಡಿಕೊಳ್ಳುತ್ತೆ ಮತ್ತೆ ಅವರು ಕೂಡ ಹೊಡೆದಾಡಿಕೊಳ್ಳುವಂತದ್ದು. ಆ ಸಂದರ್ಭದಲ್ಲಿ ಯಾಕಂದ್ರೆ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಒಂದಿಬ್ಬರು ಮೂವರಿಗೆ ಆ ಲಾಂಗನ್ನ ಬೀಸುವಾಗ ಅವರಿಗೆ ಕೂಡ ಗಾಯ ಆಗುತ್ತೆ. ಆ ಬಳಿಕ ಪ್ರೈವೇಟ್ ಹಾಸ್ಪಿಟಲ್ ಒಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಂತ ಆರೋಪಿಗಳು ಸರೆಂಡರ್ ಆಗಕ್ಕೆ ಒಪ್ಪೋದಿಲ್ಲ. ಆದ್ರೆ ಕಿರಣ್ ಮತ್ತೆ ಉಳಿದ 4 ಮಾತ್ರ ಸರೆಂಡರ್ ಆಗಕ್ಕೆ ಒಪ್ಕೊಳ್ತಾರೆ. ಈ ಸಂದರ್ಭದಲ್ಲಿ ರಕ್ತಮಯವಾಗಿರುವಂತಹ ಬಟ್ಟೆಗಳನ್ನ ಅಲ್ಲೇ ಬಿಚ್ಚಿ ಅದಕ್ಕೆ ಬೆಂಕಿ ಹಚ್ಚಿ ಉಳಿದ ಮಾರಕಾಸ್ತ್ರಗಳನ್ನು ಅಲ್ಲಿ ಎಲ್ಲೋ ಒಂದು ಕೆರೆಯಲ್ಲಿ ಬಿಸಾಡಿದ್ದೇವೆ ಅಂತ ಕೂಡ ಆರೋಪಿಗಳು ಹೇಳ್ತಾ ಇರುವಂತದ್ದು. ಉಳಿದ ಆರೋಪಿಗಳು ಏನು ಕಿತ್ತಾಡಿಕೊಂಡು ನಾವು ಸರೆಂಡರ್ ಆಗೋದಿಲ್ಲ ಅಂತ ಹೇಳಿ ಎಸ್ಕೇಪ್ ಆಗಿರುವಂತವರು ತಮಿಳುನಾಡಲ್ಲಿ ತಲೆಮರೆಸಿಕೊಂಡಿರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಇದು ಒಂದು ಕಡೆ ಆದ್ರೆ ಆರೋಪಿಗಳ ಒಂದು ವಿಚಾರಣಾ ಪ್ರಕ್ರಿಯೆಗಳೇ ಅವರು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಯಲ್ಲಿ ಅವರು ಹೈಡ್ರಾಮಾವನ್ನ ಕೂಡ ಮಾಡೋದು, ಸರಿಯಾಗಿ ಅವರು ಸಹಕಾರವನ್ನ ಕೊಡ್ತಾ ಇಲ್ಲ ತನಿಖೆಗೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಪ್ರಮುಖ ಆರೋಪಿ ಜಗ್ಗ ಕೂಡ ಸಿಗಬೇಕಾಗಿದೆ. ಜಗ್ಗ ಸಿಕ್ಕರೆ ಇಡೀ ಈ ಒಂದು ಕೇಸ್ಗೆ ಏನೆಲ್ಲ ಈ ಒಂದು ಬೆಳವಣಿಗೆ ಆಗಿದೆ, ಈ ಕೊಲೆಗೆ ಕಾರಣ ಏನು ಎಲ್ಲ ಅನ್ನೋ ರೀತಿಯಲ್ಲಿ ಕೂಡ ಪ್ರಮುಖವಾಗಿ
ಗೊತ್ತಾಗುತ್ತೆ. ಜಗನ್ಗಾಗಿ ಹುಡುಕಾಟ ಕೂಡ ನಡೆಸಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇದರಲ್ಲಿ ಪ್ರಮುಖವಾಗಿ ಒಂದು ಬಿಕ್ಲ ಶಿವ ಏನು ಕಂಪ್ಲೇಂಟ್ ಅನ್ನ ಹಿಂದೆ ಫೆಬ್ರವರಿಯಲ್ಲಿ ಏನು ಕೊಟ್ಟಿದ್ದ, ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಅನ್ನು ಉಲ್ಲೇಖ ಮಾಡಿದಾನೆ. ಕೇರ್ಪುರಂ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂತಹ ಬೇತಿ ಬಸವರಾಜ್ ಮತ್ತೆ ಜಗ್ಗ ಮತ್ತೆ ಕಿರಣ್ ಇಂದ ನಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ಜೀವ ಬೆದರಿಕೆ ಯಾಕೆಂದ್ರೆ ಸುಮಾರು ಇಲ್ಲಿ ಕಿತ್ತಂಗೂರಿನ 2.1 ಒಂದು ಸರ್ವೆ ನಂಬರ್ ಇರುವಂತಹ ಜಮೀನು ಸಂಬಂಧಪಟ್ಟಂತೆ ನಮಗೆ ಥ್ರೆಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಥ್ರೆಟ್ ವಿಚಾರಕ್ಕೆ ನನಗೆ ತುಂಬಾ ಭಯ ಆಗ್ತಾ ಇರುವಂತದ್ದು. ಹೀಗಾಗಿ ರಕ್ಷಣೆ ಕೊಡಬೇಕು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಮಿಷನರ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಒಂದು ರಾಮಮೂರ್ತಿ ನಗರದಲ್ಲಿ FIR ಆಗುತ್ತೆ. ಆ FIR ಗೆ ಸಂಬಂಧಪಟ್ಟಂತೆ ಜಗ್ಗ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇ ತರ್ತಾನೆ. ಆದ್ರೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಹೋಗಿ ಪ್ರಮುಖವಾಗಿ ಆ ರಾಮಮೂರ್ತಿ ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಮೊದಲು ಭಾರತಿ ನಗರದ ಸ್ಟೇಷನ್ ಅಲ್ಲಿ FIR ಆಗುತ್ತೆ. ಆದ್ರೆ ರಾಮಮೂರ್ತಿ ನಗರ ಸ್ಟೇಷನ್ ಅಲ್ಲಿ FIR ಮಾಡ್ಕೊಳ್ಳಿಲ್ಲ, ಕೇವಲ NCR ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಅವತ್ತಿನ ದಿನ ಯಾರಿಗೆ ಜಗ್ಗನಿಗೆ ಉಳಿದವರಿಗೆ ಯಾರಿಗೂ ಸಹಕಾರವನ್ನ ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆ ತಲೆದಂಡ ಆಗುತ್ತೆ ಅನ್ನೋದ್ರ ರೀತಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆ ಬಗ್ಗೆ ಕಮಿಷನರ್ ಕೂಡ ತನಿಖೆಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಿಕ್ಲ ಶಿವನ ಅವತ್ತು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಕ್ರಮ ಕೈಗೊಂಡಿದ್ರೆ ಇವತ್ತು ಆತನ ಮರ್ಡರ್ ಆಗ್ತಾ ಇರಲಿಲ್ಲ ಅನ್ನೋದು ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಅವ್ರ ಜೊತೆ ಸಹಕಾರ ಶಾಮೀಲಾಗಿದ್ರು ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಈಗ ಕಮಿಷನರ್ ಕೂಡ ಮುಂದಾಗಿರುವಂತದ್ದು. ಅದಲ್ಲದೆ ಈ ಒಂದು ತನಿಖೆಯ ಹಾದಿಯಲ್ಲಿ ಯಾವ್ಯಾವೆಲ್ಲ ಮತ್ತೆ ಹಣ ವಿಚಾರ ಆಗಿರ್ಬೋದು, ಜಮೀನು ವಿಚಾರ ಆಗಿರ್ಬೋದು, ಮತ್ತೆ ಇವರ ಇಬ್ಬರ ನಡುವಿನ ವೈಷಮ್ಯದ ವಿಚಾರ ಆಗಿರ್ಬೋದು, ಎಲ್ಲ ಎಂಬುದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ಅಂದ್ರೆ ಇವರನ್ನು ಸರೆಂಡರ್ ಮಾಡಿಸಿದ್ ಯಾರು ಅನ್ನೋದು ವಿಚಾರ ಆಗಿರ್ಬೋದು, ಮತ್ತೆ ಅವತ್ತು ಲೈವ್ ಲೊಕೇಶನ್ ಬಿಕ್ಲನ್ ಶಿವನಿಗೆ ಲೈವ್ ಲೊಕೇಶನ್ ಒಬ್ಬ ಪೊಲೀಸ್ ಸಿಬ್ಬಂದಿ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಆಗಿರ್ಬೋದು. ಇದೆಲ್ಲದರ ಆಧಾರಿತವಾಗಿ ಜಗ್ಗ, ಕಿರಣ್ ಇವರ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಅವರೆಲ್ಲರಿಗೂ ಕೂಡ ಅವರ ಒಂದು ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಜೊತೆಯಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಮುಂದುವರೆದ ಭಾಗವಾಗಿ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಸದ್ಯ ವಿಚಾರಣಾ ಸಂದರ್ಭದಲ್ಲಿ ಆರೋಪಿಗಳು ಎಲ್ಲಿ ಮಚ್ಚುಲಾಂಗ್ಗಳನ್ನ ಬಿಸಾಕಿದ್ರು ಮಾರಕಾಸ್ತ್ರವನ್ನ, ಜೊತೆಯಲ್ಲಿ ಬಟ್ಟೆ ಸುಟ್ಟಿದ್ದಲ್ಲಿ, ಆನಂತರ ಇವರು ಹೇಗೆಲ್ಲ ಎಸ್ಕೇಪ್ ಆಗಿ ಬಂದ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ.